ಹಾಯ್ ಫ್ರೆಂಡ್ಸ್, ಈ ವಿಡಿಯೋವನ್ನು ನೋಡುವ ಮುಂಚೆ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ಸಂಚಿಕೆಯಲ್ಲಿ ನಿಧಿ ಮತ್ತು ಕರ್ಣನ ರೂಮಿಗೆ ಅಜ್ಜಿ ಮತ್ತು ಅತ್ತೆ ಬರ್ತಾ ಇದ್ದಾರೆ. ಇವರಿಬ್ಬರು ಒಟ್ಟಿಗೆ ಬರೋದನ್ನ ಕರ್ಣ ನೋಡ್ಬಿಟ್ಟು, ಯಾಕೆ ನೀವಿಬ್ಬರು ಒಟ್ಟಿಗೆ ಬಂದಿದ್ದೀರಾ, ಏನು ವಿಷಯ ಅಂತ ಹೇಳಿ ಕರ್ಣ ಕೇಳ್ತಾ ಇದ್ದಾನೆ. ಈಗ ಆಷಾಢ ಮಾಸ ಅಲ್ವಾ, ಇವಾಗ ಗಂಡ ಹೆಂಡತಿ ಒಟ್ಟಿಗೆ ಇರಬಾರ್ದು, ಅದಕ್ಕೆ ನಿಧಿನ ತವ್ರ ಮನೆಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇತ್ತ ನಿಧಿನ ತವ್ರ ಮನೆಗೆ ಅಂತೇಳಿ ಕರ್ಕೊಂಡು ಹೋಗಲು ನಿಧಿಯ ಅಜ್ಜಿ ಕೂಡ ಬಂದಿರ್ತಾರೆ. ಹಾಗೆ ನಿಧಿನ ಕೂಡ ಎಲ್ಲ ರೀತಿಯ ರೆಡಿ ಮಾಡಿಬಿಟ್ಟು ತವ್ರ ಮನೆಗೆ ಕಳಿಸ್ಕೊಡ್ಲಿಕ್ಕೆ ಅಂತ ಹೇಳಿ ಅಜ್ಜಿ ಕೂಡ ಬರ್ತಾ ಇದ್ದಾರೆ. ಆದರೆ ನಿಧಿಗೆ ತವ್ರ ಮನೆಗೆ ಹೋಗ್ಲಿಕ್ಕೆ ಇಷ್ಟನೇ ಆಗ್ತಾ ಇಲ್ಲ, ತುಂಬಾ ಬೇಜಾರಾಗ್ತಾ ಇದೆ. ಕರ್ಣನನ್ನು ಬಿಟ್ಟು ಹೋಗ್ಲಿಕ್ಕೆ ನಿಧಿಗೆ ಮನಸ್ಸೇ ಇಲ್ಲ ಆಗಿದೆ. ಅದಕ್ಕೆ ನಿಧಿ ಸರಿಯಾಗಿ ಬೈಕೋತಾ ಇದ್ದಾಳೆ. ಆಷಾಢ ಮಾಸದ ಈ ರೂಲ್ಸನ್ನು ಮಾಡಿರುವಂತಹ ಯಾರಾದರೂ ನನ್ನ ಕೈಯಲ್ಲಿ ಸಿಗಲಿ, ಆಗ ಅವರಿಗೆ ಚಟ್ನಿ ಮಾಡ್ತೀನಿ ಅಂತ ಹೇಳಿ ನಿಧಿ ಮನಸ್ಸಲ್ಲೇ ಸರಿಯಾಗಿ ಬೈಕೋತಾ ಇದ್ದಾಳೆ. ಹಾಗೆ ನಿಧಿ ತಾಯಿ ಮನೆಯಿಂದಲೇ ನೆಕ್ಸ್ಟ್ ಹಾಸ್ಪಿಟಲ್ಗೆ ಬಂದಿರ್ತಾಳೆ. ಮುದ್ದು ಯಾಕಿವತ್ತು ಫೋನೇ ಮಾಡಲಿಲ್ವಲ್ಲ, ಏನು ಮಾಡ್ತಿದ್ದಾರೋ ಏನೋ ಅಂತ ಹೇಳಿ ನಿಧಿ ಹಾಸ್ಪಿಟಲಲ್ಲಿ ತುಂಬಾ ಯೋಚನೆ ಮಾಡ್ತಾ ಇದ್ದಾಳೆ. ಹಾಗೆ ನಿಧಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ಹಾಗೆ ಕರ್ಣನ ಬಿಟ್ಟಿರೋ ಕ್ಯಾಬ್ಗೆ ತುಂಬಾ ಕಷ್ಟಪಡ್ತಿದ್ದಾಳೆ. ಹೀಗೆ ಯೋಚಿಸ್ತಾ ಕೂತಿರುವಾಗ ಕರ್ಣ ತಾತನ ವೇಷವನ್ನು ಧರಿಸಿ ಪೇಷಂಟ್ ಆಗಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಅದನ್ನ ನಿಧಿ ಕಂಡಿರುವೆ ಬಿಡ್ತಾ ಇದ್ದಾಳೆ. ಯಾಕೆ ಈ ರೀತಿ ಈ ವೇಷದಲ್ಲಿ ಬಂದಿದ್ದೀರಾ ಅಂತ ಹೇಳಿ ಅಂದಾಗ ಆಗ ಕರ್ಣ, ಇಲ್ಲ ಅಂದರೆ ಅಜ್ಜಿ ಬಿಡ್ತಾರ ನನ್ನ ಕತೆ ಅಷ್ಟೇ, ಅಜ್ಜಿ ಗೊತ್ತಾದ್ರೆ ಅಂತ ಹೇಳಿ ಕರ್ಣ ಹೇಳ್ತಾ ಇದ್ದಾನೆ. ನಮಗೆ ಗತಿ ಬರಬಾರ್ದಿತ್ತಲ್ವಾ ಅಂತ ಹೇಳಿ ಕರ್ಣ ಮತ್ತು ನಿಧಿ ಅನ್ಕೋತಾ ಇದ್ದಾರೆ. ಹಾಗೆ ಇನ್ನೇನು ತಕ್ಕೋಬೇಕು ಅನ್ನೋಷ್ಟರಲ್ಲಿ ನಿಧಿ ಅಂತ ಹೇಳಿ ಅವರ ಅಜ್ಜಿಗೆ ಕರೆಯೋದು ಕೇಳುತ್ತೆ. ಈ ಶಾಕ್ನ ಮೂಲಕ ಈ ಸಂಚಿಕೆ ಮುಕ್ತಾಯವಾಗಿದೆ. ಹಾಗೆ ಈ ಸಂಚಿಕೆ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ.